ಧನುಸ್ಸು ರಾಶಿ, ನಿಮ್ಮ ಸೋಮಾರಿತನ ಆಲಸ್ಯದಿಂದ ಕೆಲವು ಕೆಲಸಗಳನ್ನು ಮುಂದಕ್ಕೆ ಹಾಕ್ಬಿಡ್ತೀರಿ. ಆ ಕೆಲಸಗಳು ಮತ್ತೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಅನುಮಾನವಾಗಿಯೇ ಉಳಿಯುವಂಥದ್ದು. ಯಾವುದಕ್ಕೂ ಕೂಡ ಖಚಿತವಾಗಿ ಕೆಲಸ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನಷ್ಟವನ್ನು ಕೂಡ ಅನುಭವಿಸ್ತೀರಿ. ಮತ್ತೆ ಅಂತ ಅವಕಾಶ ಸಿಕ್ಕಲ್ಲ ಅಂತಕ್ಕಂಥದ್ದು. ಭವಿಷ್ಯದಲ್ಲಿ ಉಳಿದು ಹೋದಂತಹ ಎಲ್ಲ ಕೆಲಸಗಳು ಕೂಡ ಈ ಕೆಲಸದಿಂದ ವಿಳಂಬವಾಗ್ತಕ್ಕಂಥದ್ದಾಗತ್ತೆ. ಇದನ್ನು ಆಲೋಚನೆ ಮಾಡಿ. ನಷ್ಟ ಯಾರಿಗೆ? ಸೋಮಾರಿತನದಿಂದ ಯಾವ ಅವಕಾಶವನ್ನು ನೀವು ಮುಂದಕ್ಕೆ ಹಾಕಿದ್ರೋ ಅದು ನಿಮಗೆಲ್ಲ ರೀತಿಯಿಂದಲೂ ಕೂಡ ನಷ್ಟವನ್ನು ಮಾಡ್ತಾ ಇದೆ. ಮನೆಗೆ ಬಂದಂತಹ ಅತಿಥಿಗಳ ಸೇವೆಯಲ್ಲೇ ನಿಮ್ಮ ಸಮಯ ಕಳೆದು ಹೋಗುತ್ತೆ. ಬರೀ ಅವರ ಜೊತೆಯಲ್ಲಿ ಮಾತಾಡುವಂಥದ್ದು, ಅವರಿಗೇನು ಊಟೋಪಚಾರಗಳನ್ನು ಮಾಡಬೇಕೋ ಅದರಲ್ಲೇ ನಿಮ್ಮ ಸಮಯ ಕಳೆಯುವಂಥದ್ದು. ಭೂಮಿಗೆ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಮಾತುಕತೆ ನಡೆಯುವಂಥದ್ದಿದೆ. ಆದರೆ ಯಾವ ಪ್ರಯೋಜನವೂ ಇಲ್ಲ, ಏನೂ ಫಲ ಇಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ವಿಶೇಷವಾಗಿ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಅಪೂರ್ಣವಾದಂತಹ ಕೆಲವು ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಕ್ಷೇಮ. ಇಲ್ಲದೇ ಇದ್ದರೆ ನಿಮ್ಮ ವ್ಯಾವಹಾರಿಕವಾದಂತಹ ಸಮಸ್ಯೆಯನ್ನು ನೀವು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದಿದೆ. ಮಕ್ಕಳಿಗೆ ಶಿಸ್ತನ್ನು ಕಲಿಸ್ಬೇಕು. ನಾಳೆ ಅವಮಾನವಾದರೆ ತೊಂದರೆಯಾಗತ್ತೆ. ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳಿಗೆ ಆ ಶಿಸ್ತನ್ನು ಕಲಿಸ್ತಕ್ಕಂಥದ್ದು, ಸರಿಯಾದಂತಹ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು. ತಂದೆಯಿಂದ ಸರಿಯಾಗಿ ಸಂಸ್ಕಾರ ಸಿಕ್ಕಲಿಲ್ಲ, ಅಪ್ಪನಿಂದ ಸರಿಯಾಗಿ ಸಂಸ್ಕಾರ ಸಿಕ್ಕಲಿಲ್ಲ ಅಂತಾದರೆ ಸಮಾಜದಲ್ಲಿದ ಅಪಮಾನವಾಗತ್ತೆ. ಮಕ್ಕಳಿಗೆ ತಾಯಿಯಿಂದ ಅಥವಾ ಅವ್ವನಿಂದ ಸರಿಯಾಗಿ ಸಂಸ್ಕಾರ ಸಿಕ್ಕಲಿಲ್ಲ ಅಂತಾದರೆ ಅವಮಾನವಾಗತ್ತೆ ಮಕ್ಕಳಿಗೆ. ಆಲೋಚನೆ ಮಾಡಿ. ತಂದೆ ತಾಯಿಯರ ಜವಾಬ್ದಾರಿ ಎಷ್ಟರ ಮಟ್ಟಿಗಿರುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಹಣದ ದುರುಪಯೋಗವನ್ನು ಮಾಡಿಕೊಳ್ಬೇಡಿ. ಅದು ಸಮಾಜಕ್ಕೂ ಕೂಡ ಕೆಟ್ಟ ಸಂದೇಶ ಹೋಗುತ್ತೆ, ನಿಮಗೂ ಕೂಡ ನಷ್ಟವಾಗ್ತಕ್ಕಂಥದ್ದು. ದೊಡ್ಡ ಸಂಸ್ಥೆಯವರು ಅಥವಾ ಇನ್ಯಾರೋ ಸಮಾಜದಲ್ಲಿ ಹೆಸರನ್ನ ಮಾಡಿರತಕ್ಕಂಥವರು ನಿಮ್ಮನ್ನು ಭೇಟಿ ಮಾಡೋದಕ್ಕೆ, ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅನ್ನುವಂಥದ್ದು ಈ ದಿವಸದ ವಿಶೇಷವಾಗುತ್ತೆ. ಮಹಾವಿಷ್ಣುವಿನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಕುಂಭರಾಶಿ, ಎಲ್ಲ ಕೆಲಸಕ್ಕೂ ಕೂಡ ಹೋರಾಟವನ್ನು ಮಾಡಬೇಕಾದಂತಹ ದಿವಸ. ಸಣ್ಣ ಪುಟ್ಟ ಪದಾರ್ಥಗಳನ್ನು ನೀವು ತರಬೇಕು ಅಂತಾದರೂ ಕೂಡ ಹೋರಾಟವನ್ನು ಮಾಡಿಯೇ ತರಬೇಕು ಅನ್ನುವಷ್ಟರ ಮಟ್ಟಿಗೆ ಆಗ್ತಕ್ಕಂಥದ್ದು. ವ್ಯರ್ಥವಾದಂತಹ ಪ್ರಯತ್ನ, ಒಂದೇ ಕೆಲಸಕ್ಕೆ 10 ಬಾರಿ ತಿರುಗಬೇಕಾದಂತಹ ಪರಿಸ್ಥಿತಿ. ಆದರೂ ಆ ಕೆಲಸ ಪರಿಪೂರ್ಣವಾಗಿ ಆಗತ್ತೆ ಅಂತ ಹೇಳುವಂಥದ್ದು ಕಷ್ಟ. ಅನುಚಿತವಾದಂತಹ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಯಾವುದು ಉಚಿತ ಅಲ್ಲವೋ, ಯಾವುದು ನಿಮ್ಮ ಯೋಗ್ಯತೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ್ದೋ ಅಂತಹ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಂಡು ಮಾಡುವ ಹಾಗಿರುತ್ತೆ. ಆ ಕೆಲಸಗಳು ನಿಮಗೆ ಬಹಳ ನಷ್ಟವನ್ನು, ಹಿನ್ನಡೆಯನ್ನು ತಂದೊಡ್ಡುತ್ತೆ. ಶಾಸ್ತ್ರಕಾರರು ಅದನ್ನೇ ಬಹಳ ವಿಶೇಷವಾಗಿ ಹೇಳ್ತಾರೆ. ಅನುಚಿತ ಕರ್ಮಾರಂಭ ಸ್ವಜನ ವಿರೋಧ ಬಲೀಯಸಿ ಸ್ಪರ್ಧಾ ಪ್ರಮದಾಜನ ವಿಶ್ವಾಸ ಮೃತ್ಯೋರ್ದ್ವಾರಾಣಿ ಚತ್ವಾರಿ ಎಂಬತಕ್ಕಂತಹ ಮಾತು. ನಮ್ಮನ್ನು ನಾವೇ ಹಾಳು ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂತಹ ಮುಖ್ಯವಾದಂತಹ ಕೆಟ್ಟ ಕೆಲಸ ಅಂತಂದರೆ ಅನುಚಿತವಾದಂತಹ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಇದನ್ನು ಆಲೋಚನೆ ಮಾಡದಲೇ ನಿರ್ಧಾರ ಮಾಡಿ ಕಾರ್ಯಪ್ರವೃತ್ತರಾದರೆ ಎಷ್ಟರ ಮಟ್ಟಿಗೆ ಇದು ಸಾಧ್ಯವಾದೀತು ಅನ್ನುವಂಥದ್ದನ್ನು ಯೋಚಿಸಬೇಕು. ಮಾತು ತುಂಬ ಹಿತಮಿತವಾಗಿರಲಿ. ಇರುವಂತಹ ಗೌರವವಾದರೂ ಕೂಡ ಉಳಿತಕ್ಕಂಥದ್ದು. ಕೋಪ ಬೇಡವೇ ಬೇಡ ಅಂತಕ್ಕಂತಹ ಸಲಹೆ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಫಲಿತಾಂಶ ಶೂನ್ಯವಾಗ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ತಾಪಸಮನ್ಯವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉದ್ಯೋಗದ ದೃಷ್ಟಿಯಿಂದ, ಕೆಲಸದ ದೃಷ್ಟಿಯಿಂದ
ಬೇರೆ ಸ್ಥಳಕ್ಕೆ ವರ್ಗಾವಣೆಯಾಗ್ತಕ್ಕಂಥದ್ದು, ಸ್ಥಳ ಬದಲಾವಣೆಯಾಗ್ತಕ್ಕಂತಹ ಸೂಚನೆ ಇಲ್ಲಿ ಇರತಕ್ಕಂಥದ್ದು. ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಿಮಿತ್ತ ಉದ್ಯೋಗ ಅನ್ನುವಂಥದ್ದು ಮನಸ್ಸಿಗೆ ತುಂಬ ಬೇಸರವಾಗುತ್ತೆ, ಆದರೆ ಅನಿವಾರ್ಯ. ಆ ಅನಿವಾರ್ಯತೆ ಅಂತಕ್ಕಂಥದ್ದು ಹೀಗೆಲ್ಲ ಮಾಡುತ್ತೆ ಅಂತ ಹೇಳಿ ಗಮನಿಸಬೇಕು. ಭಗವಂತನ ಮೊರೆ ಹೋಗ್ತೀರಿ, ಸರಿಯಾದಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗದಲೇ ತೊಳಲಾಟವಾಗುತ್ತೆ. ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರೆ ಮಾತ್ರ ಶುಭ ಇರತಕ್ಕಂಥದ್ದು. ಅದನ್ನು ಗಮನಿಸಿ ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆಗೆ ಒಂದು ಮುಕ್ತಿ ಸಿಕ್ಕಲಿ. ಶುಭವಾಗಿ.